ಇವತ್ತು ವಿಶೇಷವಾಗಿ ಬೆಂಗಳೂರು ಡೈರಿಯಿಂದನೇ ನೇರವಾಗಿ ವಿಮೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಚಾಲನೆಯನ್ನ ಕೊಟ್ಟಿದ್ದೀವಿ. ಇವತ್ತು ಯಾವಾಗಲೂ ಕೂಡ ಒಂದು ಪ್ರೈವೇಟ್ ಕಂಪ್ನಿಗೆ, ಇನ್ಶೂರೆನ್ಸ್ ಕಂಪ್ನಿಗೆ ವಿಮೆಯನ್ನು ಮಾಡ್ತಕ್ಕಂಥದನ್ನ ಕೊಡ್ತಾ ಇದ್ರು. ಇದು ವಿಮಾ ಯೋಜನೆ ಅಂತಕ್ಕಂಥದ್ದು ಬಹಳ ದೊಡ್ಡ ಯೋಜನೆ ಬೆಂಗಳೂರು ಡೈರಿಯ ಮಟ್ಟಿಗೆ. ಲಾಸ್ಟ್ ಟೈಮು 2,61,000 ಹಸುಗಳಿಗೆ ವಿಮೆಯನ್ನ ಮಾಡಿಸಿದ್ವಿ ನಾವು. 21 ಕೋಟಿ ರೂಪಾಯಿ ರೈತರು ಕೊಟ್ಟಿದ್ರು. 21,62,62,00,000 ರೂಪಾಯಿ ನಾವು ಬೆಂಗಳೂರು ಬೊಮ್ಮೂಲ್ ಹಾಕಿ ಒಟ್ಟು 42 ಕೋಟಿ ರೂಪಾಯಿಯನ್ನ ಇನ್ಶೂರೆನ್ಸ್ ಕಂಪ್ನಿಗೆ ದುಡ್ಡನ್ನ ಕಟ್ಟಿ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ವು. ನಾವು ಯಾಕೆ ಅದನ್ನು ಕೂಡ ಅಷ್ಟೆಲ್ಲ ಮಾಡಿದ್ರು ಕೂಡ ರೈತರಿಗೆ ಹಸು ತೀರ್ಕೊಂಡ ಸಂದರ್ಭದಲ್ಲಿ ಪ್ರೈವೇಟ್ ಕಂಪ್ನಿಯವರು 3 ತಿಂಗಳು 4 ತಿಂಗಳು ಮಾಡ್ತಾ ಇದ್ರು. ಇದು ಸರಿ ಹೋಗೋದಿಲ್ಲ ಅಂತ ಹೇಳಿ ರೈತರಿಗೆ ತುರ್ತಾಗಿ ಹಸು ಅಕಾಲಿಕ ಮರಣಕ್ಕೊಳಗಾದಾಗ ಅವ್ರಿಗೆ ಪರಿಹಾರ ತುರ್ತಾಗಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವೊಂದು ಹೊಸ ವಿನೂತನ ಯೋಜನೆಯನ್ನ ಜಾರಿಗೆ ತಂದಿದ್ದೀವಿ. ನಾವೇ ಬೊಮ್ಮೂಲ್ ವಿಮೆಯನ್ನ ಇವತ್ತಿನಿಂದ ಮಾಡ್ತಾ ಇದ್ದೀವಿ. ಹಸು ಅಕಾಲಿಕ ಮರಣಕ್ಕೆ ಒಳಗಾಗಿದ್ರೆ 1 ವಾರದಲ್ಲಿ ರೈತನ ಅಕೌಂಟ್ಗೆ ಚೆಕ್ ಕೊಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಮತ್ತು ಲಾಸ್ಟ್ ಟೈಮು 25,000 ರೂಪಾಯಿಂದ 1,00,000 ರೂಪಾಯಿವರೆಗೂ ಮಾತ್ರ ವಿಮೆ ಮಾಡ್ತಾ ಇದ್ರು. ಆದ್ರೆ ಇವಾಗ 1,20,000 ರೂಪಾಯಿವರೆಗೂ ಕೂಡ 1,20,000 ರೂಪಾಯಿವರೆಗೂ ಕೂಡ ಬೊಮ್ಮೂಲ್ ವಿಮೆಯನ್ನ ಮಾಡಿಸ್ತಾ ಇದೀವಿ. ಇದಕ್ಕೆ ರೈತರು ಅರ್ಧ ಕಟ್ತಕ್ಕಂಥದ್ದು, ನಾವು ಅದ್ರ ಜೊತೆಗೆ ಅರ್ಧ ಹಾಕಿ ಹಸುಗಳಿಗೆ ವಿಮೆಯನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಈ ಸರಿ ಡಾಕ್ಟರ್ಗಳಿಗೆ ನಮ್ಮ ಸಿಬ್ಬಂದಿಗಳು ಟಾರ್ಗೆಟ್ ಕೊಟ್ಟಿದ್ದೀವಿ. ಈ ಸರಿ 3.5 ಲಕ್ಷ ಹಸುಗಳಿಗೆ ವಿಮೆಯನ್ನ ಮಾಡಿಸ್ಬೇಕು ಅಂತಕ್ಕಂಥದ್ದು ಮಾಡಿದೀವಿ. ಮತ್ತು ರೈತರು ಒಂದು ಬೇಡಿಕೆಯನ್ನ ಇಟ್ಟಿದ್ರು. ನನಗೆ ಬಂದಾಗ ನಾವು ವರ್ಷಕ್ಕೆ 2 ಸಲ ವಿಮೆಯನ್ನ ಮಾಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರು. ಆ ಬೇಡಿಕೆಯನ್ನ ಮನ್ನಿಸಿ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಕೂಡ ಈ ಸರಿಯಿಂದ ವರ್ಷಕ್ಕೆ 2 ಬಾರಿ ವಿಮೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಕೊಡ್ತೀವಿ. ಈ ಸೌಲಭ್ಯವನ್ನ ಎಲ್ಲ ರೈತರು ಕೂಡ ಬಳಸ್ಕೊಳ್ಬೇಕು ಅಂತ ಅವ್ರಿಗೆ ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. 2 ಸಾರಿ ಮಾಡಿಸೋದು ಯಾವ ತರ ಮಾಡ್ತೀರಾ? ನಾವು ಇವಾಗೇನು ಹಸುಗಳು ಇರ್ತಕ್ಕಂಥವು ಇದಾವೆ, ಆ ಹಸುಗಳಿಗೆ ಮಾಡ್ಕೊಟ್ಬಿಡ್ತೀವಿ. ಹಸು ನಿಮಗೆ ರೈತರು ಯಾವುದೋ ಬೆಳೆ ದುಡ್ಡು ಬರ್ತದೆ ಅಥವಾ ಹಸು ಅಕಾಲಿಕ ಮರಣಕ್ಕೆ ಒಳಗಾಗ್ತದೆ, ಇನ್ನೊಂದು ಹಸು ತಗೊಂಡ್ಬರ್ತಾರೆ, ಅದಕ್ಕೆ ಇನ್ಶೂರೆನ್ಸ್ ಇರೋದಿಲ್ಲ. ಆ ಹಸು ಕೂಡ ಆ ಡೇಟ್ ಇಂದ 1 ವರ್ಷ ಇನ್ಶೂರೆನ್ಸ್ ಅನ್ನ ಮಾಡ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಅವ್ರು ಮಾಡ್ತಿರೋ ಡೇಟ್ ಇಂದ ಕಂಟಿನ್ಯೂ ಆಗುತ್ತಾ ಅಥವಾ ಯಾವಾಗ ಎಂಡ್ ಆಗುತ್ತೆ, ಯಾವಾಗ ತಂದು ಮಾಡಿಸ್ತಾರೆ, ಮಿಡ್ಲಲ್ಲಿ ವರ್ಷಕ್ಕೆ 2 ಸರಿನೇ ಮಾಡಿಸ್ತಕ್ಕಂಥದ್ದು. ಆ ಡೇಟ್ ಇಂದ 1 ವರ್ಷ, ನೀವು ಯಾವ ಡೇಟ್ ಅಲ್ಲಿ ಮಾಡಿಸ್ತೀರಲ್ಲ ಅಲ್ಲಿಂದ 1 ವರ್ಷ, ಇವತ್ತಿನಿಂದ 1 ವರ್ಷ, ಹಂಗೆ ಮಿಡ್ಲಲ್ಲಿ ಮಾಡ್ತೀವಿ 6 ತಿಂಗಳು ಬಿಟ್ಟು, ಅವತ್ತಿನಿಂದ 1 ವರ್ಷ. ಇವಾಗ ನೀವು 3 ತಿಂಗಳಲ್ಲಿ ಇನ್ಶೂರೆನ್ಸ್ ಮಾಡಿರ್ತೀರಾ, ಆ ಮಧ್ಯ 3 ತಿಂಗಳಲ್ಲಿ ಹಸು ಬರ್ತಾರೆ, ಅವಾಗ ಅಕಾಲಿಕವಾಗಿ ಮರಣ ಹೊಂದ್ಬಿಡುತ್ತೆ. ಅದು ಕೊಡೋದಿಲ್ಲ, ಅದು ವರ್ಷಕ್ಕೆ 2 ಬಾರಿ 6 ತಿಂಗಳಿಗೆ ಒಂದ್ಸರಿ ಮಾಡ್ತೀವಿ. ಇವಾಗ ಒಂದ್ ಕಡೆ ಇನ್ಶೂರೆನ್ಸ್ ಮಾಡ್ತಿರ್ತಾರೆ, ಹಸುನ ಯಾರೋ ಒಬ್ರು ಕೊಂಡ್ಕೊಂಡ್ ಬಂದಿರ್ತಾರೆ, ಅದಕ್ಕೆ ಯಾವ ತರ? ಇದು ಒಳ್ಳೆ ಪ್ರಶ್ನೆ. ಹಸು ಫಾರ್ ಎಕ್ಸಾಂಪಲ್ ರಾಮನಗರದಿಂದ ಹಸು ತಂದಿರ್ತಾರೆ, ಹಸು ಇನ್ಶೂರೆನ್ಸ್ ಇರ್ತದಲ್ಲಿ. ಹಸುಗೆ ಏನಂದ್ರೆ ಅವತ್ತು ಅಲ್ಲಿ ರೈತ ಯಾರು ಮಾರಾಟ ಮಾಡ್ತಾನೆ, ನಾನ್ ಇಂತ ರೈತನಿಗಿಂತ ತಾಲೂಕಿನ ರೈತನಿಗೆ ಮಾಡಿದೀವಿ ಅಂತೇಳಿ ಇಮಿಡಿಯೇಟ್ ಇಂಟಿಮೇಷನ್ ಮಾಡಬೇಕು. ಒಂದು ಫೋಟೋ ತೆಗೆದು ಆ ಫೋಟೋ ತೆಗೆದು ಅವನಲ್ಲಿ ಇಂಟಿಮೇಷನ್ ಮಾಡಿದ್ರೆ, ನಾವಿಲ್ಲಿ ಡೈರಿಯಲ್ಲಿ ಇಂಟಿಮೇಷನ್ ಮಾಡಬೇಕು, ನಾವು ಹಸು ತಂದಿದ್ದೀವಿ, ಇನ್ಶೂರೆನ್ಸ್ ಇದೆ ಅಂತೇಳಿ. ನಮ್ಮ ಡೈರಿಯವರು ಒಂದು ಫೋಟೋ ತೆಗೆದು ನಮ್ಗೆ ಅಪ್ಲೋಡ್ ಮಾಡ್ತಾರೆ ಇಮಿಡಿಯೇಟ್. ಎಲ್ಲ ಆನ್ಲೈನ್ ಇನ್ಶೂರೆನ್ಸ್ ಇದು, ನೀವು ನೋಡ್ಬೋದು. ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಲೆಫ್ಟ್ ಸೈಡ್ ಇಂದ ಒಂದು ಫೋಟೋ ತೆಗಿತೀವಿ, ಹಸು ಓನರ್ ಜೊತೆ ಒಂದು ಫೋಟೋ ತೆಗಿತೀವಿ, ಹಸು ಮೂಗಿರ್ತದಲ್ಲ, ಮೂತಿ ಆ ಮೂತಿಯನ್ನು ಕೂಡ ಒಂದು ಸ್ಕ್ಯಾನ್ ಮಾಡ್ತೀವಿ. ಎಲ್ಲೇ ಇನ್ಶೂರೆನ್ಸ್ ನಮ್ಮ ಬೊಮ್ಮೂಲ್ ವ್ಯಾಪ್ತಿಯಲ್ಲಿ ಮಾಡಿದ್ರು ಕೂಡ ಅದು ಇಮಿಡಿಯೇಟ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ, ನಿಮ್ಗೆ ಸೌಲಭ್ಯ ಕೊಡ್ತೀವಿ ನಾವು. ಅದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ರೈತರಿಗೆ ಎಲ್ಲೇ ಮಾಡಿದ್ರು ಕೂಡ ಇನ್ಶೂರೆನ್ಸ್ ಮಾಡಿಸಿರ್ಬೇಕಷ್ಟೇ. ನಮ್ಮ 3 ಜಿಲ್ಲೆ ವ್ಯಾಪ್ತಿ ಒಳಗಡೆ ಅವ್ನಿಗೆ ಇನ್ಶೂರೆನ್ಸ್ ಅಪ್ಲೈ ಆಗ್ತದೆ, ಇನ್ಶೂರೆನ್ಸ್ ಅಮೌಂಟ್ ಅನ್ನು ಕೊಡ್ತೀವಿ.